ನಮಸ್ಕಾರ ಎಲ್ಲರಿಗೂ. ನಿನ್ನೆ ಒಬ್ರು ಕೇಳ್ತಾ ಇದ್ರು ಸಿಲೆಬಸ್ ಹೇಳಿ ಸರ್ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಯಾವ್ಯಾವ ಸಬ್ಜೆಕ್ಟ್ ವೈಸು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನ ಇಲ್ಲಿ ಕವರ್ ಮಾಡ್ಬೋದು ಅಂತ ನಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಅಂತ ಸಾಮಾನ್ಯ ಅಧ್ಯಯನ ಅಂತ ಒಂದು ಫಸ್ಟ್ ಟಾಪಿಕ್ ಇದೆ. ಸೊ ಅದರಲ್ಲಿ 40 ಕ್ವಶನ್ಸು 80 ಮಾರ್ಕ್ಸ್. 40 ಕ್ವಶನ್ಸು 80 ಮಾರ್ಕ್ಸು. ಇಲ್ಲಿ ಅಂತಾರಾಷ್ಟ್ರೀಯ ಅಂತ ಅಂದಾಗ ನಾವು ಯಾವುದು ಹಳೆ ಬುಕ್ಗಳು ಅದೆಲ್ಲ ರೆಫರ್ ಮಾಡ್ತೀವಿ. ಸೊ ಅಷ್ಟು ಏನು ಕೇಳಲ್ಲ. ಇಲ್ಲಿ ಓದಬೇಕಾಗಿರೋದು ಕರೆಂಟ್ ಅಫೇರ್ಸಲ್ಲಿ ಯಾವುದು ಇದೆ. ಈಗ ಮಾಲ್ಡೀವ್ಸ್ ಆಯಿತು, ಮತ್ತು ಮೊನ್ನೆ ಒಬ್ಬರು ಟ್ರಾನ್ಸ್ಜೆಂಡರ್ ಒಬ್ಬರು ಅಧ್ಯಕ್ಷರಾದರು, ವಾರ್ ಆಗ್ತಾ ಇದೆ. ಸೊ ಇಂಡಿಯಾ ರಿಲೇಟೆಡ್ ಮ್ಯಾಕ್ಸಿಮಮ್ ಇಂಡಿಯಾ ರಿಲೇಟೆಡ್ ಅಷ್ಟೇ ನಾವಿಲ್ಲಿ ನೋಡಬೇಕಾಗುತ್ತೆ. ಮತ್ತು ಗಡಿ ವಿಚಾರದಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ, ಬಟ್ ಹಳೇದೆಲ್ಲ ಆಗಲ್ಲ. 1950 ಎಲ್ಲ ಆಗಿರೋದೆಲ್ಲ ವಿದ್ಯಮಾನಗಳು ಇಲ್ಲಿ ಆಗಲ್ಲ. ಫ್ರೆಶ್ ಏನಿದೆ ಈಗ ಯಾವುದು ಪ್ರೆಸೆಂಟ್ ರನ್ನಿಂಗ್ ಇದೆ ಅವುಗಳನ್ನು ಮಾತ್ರ ಇಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ನೋಡಬೇಕಾದ್ರೆ ನಾನು ಈ ಇಂಟರ್ನ್ಯಾಷನಲ್ ರಿಲೇಷನ್ನ ಸ್ವಲ್ಪ ಸಪ್ರೇಟಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಕೂಡ ಕವರ್ ಮಾಡೋಣ ಇದನ್ನು. ಓಕೆ. ಮತ್ತು ಸೆಕೆಂಡ್ ಆಗಿಬಿಟ್ಟು ಮಾನವಿಕ ಶಾಸ್ತ್ರ. ಸೊ ಇದು ನೀವು ಮುಂಚೆ ಓದಿದರೆ ಓದ್ಕೊಳ್ಬೋದು, ಇಲ್ಲಾಂದರೆ ಟಚ್ ಮಾಡಬೇಡಿ. ಮುಂಚೆ ಓದಿದರೆ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಹೆವಿ ಸಿಲೆಬಸ್ ಅದು. ಸೊ ಅದಾದಮೇಲೆ ರಾಜ್ಯ ಪ್ರಾಮುಖ್ಯತೆ ಸಮಸ್ಯೆ ಸಾಮಾನ್ಯ ಅಧ್ಯಯನ. ಓಕೆ. ಇಲ್ಲಿ ನಮ್ಮಲ್ಲಿ ಸ್ಟೇಟ್ ರಿಲೇಟೆಡ್ ಇಂಪಾರ್ಟೆಂಟ್ಸ್ ಲೈಕ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಮತ್ತು ಬಜೆಟ್ ಆಗಿರ್ಬೋದು, ಆ ಥರ ಇಂಪಾರ್ಟೆಂಟ್ ಟಾಪಿಕ್ಸ್. ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ EVS ಬರುತ್ತೆ. ಇಲ್ಲಿ EVS ಅಲ್ಲಿ 30 ಕ್ವಶನು 60. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಕ್ಲೂಡಿಂಗ್ ಇದೆ, ಬಟ್ ಆದರೂ ಕೂಡ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡುವ ಚಾನ್ಸ್ ಇರುತ್ತೆ. ಅದಾದಮೇಲೆ ಮೆಂಟಾಲಿಟಿ 30 ಕ್ವಶನ್ಸು 60 ಮಾರ್ಕ್ಸ್. ನಾನು ನಿನ್ನೆ ಹೇಳಿದ್ದೆ 30 ಕ್ವಶನ್ಸು 60 ಮಾರ್ಕ್ಸ್ ಇದೆ. ಇದರಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲೂ ಕೂಡ ಸ್ಕೋರಿಂಗ್ ಸಾಧ್ಯತೆ ಇದೆ. ಸೊ ಇಲ್ಲಿ ಈಗ ಟಾಪಿಕ್ ವೈಸ್ ನಾವು ಏನೇನು ಅಂತ ಸ್ವಲ್ಪ ನೋಡೋದಾದರೆ, ಟಾಪಿಕ್ ವೈಸ್ ನೋಡೋಣ ಏನೇನಿದೆ ಸಿಲೆಬಸ್ ಅಂತ. ಓಕೆ. ಅಂತಾರಾಷ್ಟ್ರೀಯ ವಿದ್ಯಮಾನ ನಾನು ಹೇಳಿದೆ ಇವಾಗ. ಅಂತಾರಾಷ್ಟ್ರೀಯ ವಿದ್ಯಮಾನ ಮಹತ್ವ ಪ್ರಚಲಿತ ವಿದ್ಯಮಾನಗಳು. ಸೊ ಪ್ರೆಸೆಂಟ್ ಏನಿದೆ ಅದನ್ನು ಮಾತ್ರ ನೋಡಬೇಕು ನಾವು. ಬಾರ್ಡರ್ ಓಪನ್ ಆಯಿತು, ಬಾರ್ಡರ್ ಪಾಕಿಸ್ತಾನ ಸಪ್ರೇಟ್ ಆಯಿತು, 1947, 48 ಅದೆಲ್ಲ ಅವಶ್ಯಕತೆ ಇರಲ್ಲ. ಪ್ರೆಸೆಂಟ್ ಮಾಲ್ಡೀವ್ಸ್ ಜೊತೆ ಕೆಲವೊಂದು ಕಾಂಟ್ರವರ್ಸಿ, ಅದು ಲಕ್ಷದ್ವೀಪ ಇವಾಗ ಸ್ವಲ್ಪ ಸುದ್ದಿಯಲ್ಲಿದೆ. ಮತ್ತು ನಮ್ಮದು ನೆದರ್ಲ್ಯಾಂಡ್ಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಫ್ರಾನ್ಸ್ ಜೊತೆ ಕೆಲವೊಂದು ಒಪ್ಪಂದಗಳು, ಏನದು ರಷ್ಯಾ ಜೊತೆ ಒಪ್ಪಂದಗಳಾಗಿದ್ದಾವೆ ಯುದ್ಧ ಉಪಕರಣಗಳ ಮಾಡೋದು. ಸೊ ರೀಸೆಂಟ್ ಇವಾಗ ಒಂದು ಟೆಸ್ಲಾದೊಂದು ನಡೀತಾ ಇದೆ. ಸೊ ಅಮೇರಿಕಾ ರಿಲೇಷನ್ ಆಗಿರ್ಬೋದು. ಸೊ ಪ್ರೆಸೆಂಟ್ ಕರೆಂಟ್ ಈಗ ಏನು ಸುದ್ದಿಯಲ್ಲಿದ್ದಾವೆ ಅವುಗಳನ್ನು ಮಾತ್ರ ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಚೈನಾ ಬಾರ್ಡರು, ಪಾಕಿಸ್ತಾನ್ ಬಾರ್ಡರು, ಬಾಂಗ್ಲಾ ಬಾರ್ಡರು ಅದೆಲ್ಲ ಇಲ್ಲಿ ಕೇಳೋದಿಲ್ಲ. ಎಲ್ಲ ಕೇಳಾಗಿದೆ, ಅದು ಮುಗಿತವೆ. ಮಾನವಿಕ ಶಾಸ್ತ್ರ ಸಿಲೆಬಸ್ ಹೆವಿ ಇದೆ, ಆದರೂ ಕೂಡ ಭಾರತ ಇತಿಹಾಸ ಕರ್ನಾಟಕವನ್ನು ಸಂಬಂಧಿಸಿದಂತೆ ಅಂತ ಕೇಳಿದ್ದಾರೆ. ಸೊ BM ಗೌಡ ಅವ್ರದ್ದೊಂದು ಬುಕ್ ಇದೆ, ಸಮಗ್ರ ಒಂದು ಪ್ರಾದೇಶಿಕ ಜಿಯೋಗ್ರಫಿ, ಒಂದು ಸಮಗ್ರ ಕರ್ನಾಟಕ ಜಿಯೋಗ್ರಫಿ ಅಂತ ಇದೆ, ಒಂದು ಬುಕ್ ಇದೆ. ಎಕ್ಸಾಕ್ಟ್ ನನಗೆ ಹೆಸರು ಗೊತ್ತಾಗ್ತಿಲ್ಲ, ಬಟ್ BM ಗೌಡ ಅವ್ರದ್ದು ಚೆನ್ನಾಗಿದೆ ಬುಕ್ಕು. ಅದರಲ್ಲಿ ನಿಮಗೆ ಒಳ್ಳೆಯ ಇದೆ. ಮತ್ತು ಅದರಲ್ಲಿ ಇತಿಹಾಸ ಇದೆ ನೋಡಿ. ಇತಿಹಾಸದಲ್ಲಿ ಪ್ರಮುಖಗೊಂಡ ಭಾರತ ಇತಿಹಾಸ ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತ ಅಂತಾರಾಷ್ಟ್ರೀಯ ಚಳವಳಿ ಹೆಚ್ಚಿನದಾಗಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಇತಿಹಾಸದ ಬಗ್ಗೆ ಅಭ್ಯರ್ಥಿ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ. ಸೊ ಮೂಮೆಂಟ್ ನೋಡ್ಬೇಕು ನಾವು. ಯಾವುದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮೂಮೆಂಟ್ ಇದೆಯಲ್ಲ, ಮೂಮೆಂಟಲ್ಲಿ ಕರ್ನಾಟಕದ ಪಾಲು ಏನು ಅಂತ ಕೇಳ್ತಾರೆ. ಕರ್ನಾಟಕದ ಪಾಲು ಮತ್ತು ಕರ್ನಾಟಕದಿಂದ ಯಾರು ಭಾಗವಹಿಸಿದ್ರು, ಯಾವ ಚಳುವಳಿಗಳು, ಕಾಂಗ್ರೆಸ್ ಯಾವಾಗ ಆಯಿತು, ಅಧಿವೇಶನ ಎಲ್ಲಾಯಿತು, ಮ್ಯಾಕ್ಸಿಮಮ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ. ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಫೋಕಸ್ ಮಾಡಿದ್ರೆ ನಮ್ಗೆ ಯಾವ ಕ್ವಶನಲ್ಲಿ ಒಂದು 60-70% ನಾವಿಲ್ಲಿ ಕವರ್ ಮಾಡ್ಬೋದು. ಭೂಗೋಳಶಾಸ್ತ್ರ ಇದೆ. ಭೂಗೋಳಶಾಸ್ತ್ರದಲ್ಲಿ ಕೂಡ ಭೂಗೋಳಶಾಸ್ತ್ರದಲ್ಲಿ ಹೆಚ್ಚಿನ ಗಮನ ನೀಡೋದು ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಭಾರತ ಭೂಗೋಳಶಾಸ್ತ್ರ.
ಕರ್ನಾಟಕಕ್ಕೆ ಹೆಚ್ಚಿನ ಗಮನ ಕೊಡ್ಬೇಕಂತ ಹೇಳಿದರೆ ಜಾಗತಿಕ ಭೂಗೋಳಶಾಸ್ತ್ರ. ಸೊ ವರ್ಲ್ಡಲ್ಲಿ ಚೇಂಜಸ್ ಏನಾಗಿದೆ ಈಗ ರೀಸೆಂಟ್ ಹಾಗೆ ಆ ಥರ ಕರೆಂಟ್ ಅಫೇರ್ಸ್ ಇದರಲ್ಲಿರೋ ಸುದ್ದಿಯಲ್ಲಿರುವಂಥದ್ದು ಭಾರತ ಭೂಗೋಳಶಾಸ್ತ್ರ. ಸೊ ರಫ್ ಆಗಿ ನೀವು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ ಹೇಳಿದ್ನಲ್ಲ ಎಂ ಬಿ ಗೌಡ ಅವ್ರ ಬುಕ್ ಅದು. ಸೊ ಅದನ್ನು ರೆಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿ, ಭಾರತ ನಿರಂತರ ಅಭಿವೃದ್ಧಿ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳು ಒಳಗೊಂಡಂತೆ ಭಾರತ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ. ಸೊ ಪೊಲಿಟಿ ಆ್ಯಂಡ್ ಎಕನಾಮಿ ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಇವೆ ಟಾಪಿಕ್ಕು. ಇದರಲ್ಲಿ ಜನಸಂಖ್ಯಾಶಾಸ್ತ್ರ, ಬಡತನ ನಿರ್ಮೂಲನೆ ಎಲ್ಲಗಳನ್ನು ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಬಟ್ ನಿಮ್ಮ ಸೋರ್ಸ್ ಏನಿದೆ, ನಿಮ್ಮ ಸೋರ್ಸಲ್ಲಿ ನೀವು ಕಂಟಿನ್ಯೂ ಆಗಿ ಟಚ್ಚಲ್ಲಿದ್ದು ಮಾಡೋ ಪ್ರಯತ್ನ ಮಾಡಿ. ಒಂದು EVS ಇದೆ ಬೇರೇಗೌಡ ಅವ್ರದ್ದು. EVS ಅಲ್ಲಿ ಎಲ್ಲ ಟಾಪಿಕ್ಗಳು ಮ್ಯಾಕ್ಸಿಮಮ್ ಟಾಪಿಕ್ಗಳು ಕವರ್ ಆಗಿದ್ದಾವೆ. ಅದು ಬುಕ್ ಕೂಡ ಚೆನ್ನಾಗಿದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಬಟ್ ಇದುವರೆಗೂ ಓದಿದರೆ ಓದಿ, ಇಲ್ಲಾಂದರೆ ಹೊಸ ಬುಕ್ ತೊಗೊಂಡು ಸುಮ್ಮನೆ ನೀವು ಲೆಂದಿ ಸಿಲೆಬಸ್ನ ಮಾಡ್ಕೊಳ್ಬೇಡಿ. ಇನ್ನು ಪೇಪರ್ 2 ಬಂದರೆ ರಾಜ್ಯ ಪ್ರಾಮುಖ್ಯತೆ, ಪ್ರಸ್ತುತ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು. ಓನ್ಲಿ ಸ್ಟೇಟ್ ಇದೆ. ರಾಜ್ಯ ಸರ್ಕಾರದ ಯೋಜನೆಗಳು ಅಂದಾಗ ಒಂದು ನಮ್ಮ ಸಪ್ನ ಬುಕ್ಕಲ್ಲಿ ಒಂದು ಬುಕ್ ಸಿಗುತ್ತೆ, ರಾಜ್ಯ ಸರ್ಕಾರದ ಯೋಜನೆಗಳು ಅಂತ 1000 ಇರುತ್ತೆ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಸುದ್ದಿಯಲ್ಲಿರೋದು ಯಾವುದು, ರೀಸೆಂಟ್ ಆಗಿರೋದು, ಈಗ ಭಾಗ್ಯಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ ಅಂಥವುಗಳ ಸುದ್ದಿಯಲ್ಲಿರೋದು, ಫಸಲ್ ವಿಮಾ ಯೋಜನೆ ಕೇಂದ್ರ ಸರ್ಕಾರದ್ದು, ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಯಾವುದು ಸುದ್ದಿಯಲ್ಲಿರುತ್ತೆ ಅವುಗಳ ಮೇಲೆ ಮಾತ್ರ ಕ್ವಶನ್ ಜಾಸ್ತಿ ರೈಸ್ ಆಗುತ್ತೆ. ಅವು ಹಳೆ ಎಲ್ಲ ಇದೀಗ ಕೇಳೋದಿಲ್ಲ. ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ವಿಜ್ಞಾನ ಮತ್ತು ಇಲ್ಲಿ EVS ಬಂತು. ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳನ್ನೊಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯನ್ನು ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ದೈನಂದಿನ ಅವಲೋಕನ ಪರಿಣಾಮಗಳನ್ನು, ವಿಜ್ಞಾನ ತಂತ್ರಜ್ಞಾನ ಸಮಕಾಲೀನ ಬೆಳವಣಿಗೆಗಳು. ಸೊ ಏನು ಹೇಳ್ತಾರೆ ಅವರು, ನೀವು ಎಕ್ಸ್ಪರ್ಟ್ ಆಗಿರೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಸಾಮಾನ್ಯ ವ್ಯಕ್ತಿ ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಂಡಿದ್ರೆ ಸಾಕು, ಆ ಮಟ್ಟದ ಕ್ವಶನ್ಗಳನ್ನ ನಾವು ಕೇಳ್ತೀವಿ ಅಂತ ಹೇಳ್ತಾರೆ ಅವರು. ನೀವು ಸ್ಪೆಷಲೈಸೇಷನ್ ಮಾಡ್ತಾರಲ್ಲ ಈಗ PGಯಲ್ಲಿ ಆ ಥರ ಅಷ್ಟು ನಾಲೆಜ್ ಏನು ಬೇಕಾಗಿಲ್ಲ. ಸೊ ಇದು ರಫ್ಲಿ ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ಕೆಲವೊಂದು ಟಾಪಿಕ್ ಇಂಪಾರ್ಟೆಂಟ್ ಇದೆ, ನಾನು ಮತ್ತೆ ಹೇಳ್ತೀನಿ, ಬೇಕಾಗಿಲ್ಲ. ಪರಿಸರ ವಿಜ್ಞಾನ ಲೆಂದಿ ಫೇವ್ರೆಟ್ ಟಾಪಿಕ್ ಇದು. ಜೈವಿಕ ವೈವಿಧ್ಯತೆ ನಿಮಗೆ SLC ಬುಕ್ಕಲ್ಲೇ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಮತ್ತು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ನಾನು ನಿನ್ನೆ ನಿಮ್ಮ ವಿಡಿಯೋದಲ್ಲಿ ಒತ್ತಿ ಹೇಳಿದ್ದೀನಿ. ಮತ್ತು ಅದಕ್ಕೆ ಮತ್ತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಓಕೆ, ಈ 3 ಟಾಪಿಕ್ಗಳಾಯಿತು. ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೊಸ ಆವಿಷ್ಕಾರಗಳು ಏನಾಗ್ತಾ ಇದ್ದಾವೆ ಈಗ ಅಂಥವುಗಳ ಕುರಿತಾಗಿ, ಬ್ರಹ್ಮೋಸ್ ಆಗಿರ್ಬೋದು, ಮತ್ತು ನಮ್ಮ ತೇಜಸ್ ಯುದ್ಧ ವಿಮಾನದ ಹೊಸ ಒಂದು ಟೆಸ್ಟ್ ಆಯಿತು. ಆ ಥರ ಕೆಲವೊಂದು ಕರೆಂಟ್ ಅಫೇರ್ಗಳನ್ನು ನೋಡಬೇಕಿದೆ. ಪರಿಣಾಮ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಮಕಾಲೀನ ಬೆಳವಣಿಗೆ ನಾವು ನೋಡಲೇಬೇಕು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಇದೆ ಸಾಮಾನ್ಯ ಮನೋಸಾಮರ್ಥ್ಯ. ಓಕೆ, ನಾನು ಇವಾಗಲೇ ಹೇಳಿದೆ ನಿಮಗೆ, ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ, ರೀಸನಿಂಗ್ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳಿ, ಡಿಸಿಷನ್ ಮೇಕಿಂಗ್ ಆಗ್ಬೋದು, ಸಮಸ್ಯೆ ಬಿಡಿಸೋದು, ಮೂಲ ಗಣಿತ ವಿಜ್ಞಾನ, ಸಂಖ್ಯಾಶಾಸ್ತ್ರಗಳು ಮತ್ತು ಅವುಗಳ ಸಂಬಂಧಗಳು ತಗೋಬೇಕಾಗುತ್ತೆ. ಮತ್ತು ದತ್ತಾಂಶ ವ್ಯಾಖ್ಯಾನ, ನಕ್ಷೆಗಳು, ರೇಖಾಚಿತ್ರಗಳು, ಕೋಷ್ಟಕ, ದತ್ತಾಂಶ ಇತ್ಯಾದಿ. 10ನೇ ತರಗತಿ SLC ಪರೀಕ್ಷೆ ಮಟ್ಟದಲ್ಲಿ ನಾನು ಹೇಳ್ತೀನಲ್ಲ ನಿಮಗೆ, ಸುಮ್ಮನೆ ನಾವು ಹೋಗಿ ಯಾವುದೋ ಒಂದು ಬ್ಯಾಂಕಿಂಗ್ ಎಕ್ಸ್ಪ್ಲೇನ್ ಮಾಡಿರುವಂಥ ಒಂದು ವಿಡಿಯೋ ತೊಗೊಂಡು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ, SSLC ಮಟ್ಟದ್ದು ಅದಕ್ಕಿಂತ ಜಾಸ್ತಿ ಅವ್ರು ಹೋಗಲ್ಲ ಅಂತ ಹೇಳಿದ್ದಾರೆ. ಅದೇ ನಮ್ಗೆ ಟಫ್ ಅನಿಸ್ಬೋದು, ನಾವು ಹಿಂದೆ ಮುಂಚೆ ಮಾಡಿಲ್ಲ ಅಂದರೆ ನಮ್ಗೆ ಟಫ್ ಆಗುತ್ತೆ ಅದು. ಬಟ್ ಅವ್ರು ಓಪನ್ ಆಗಿ ಹೇಳಿದ್ದಾರೆ, ನಾವು SLC ಮಟ್ಟದ ಮಾತ್ರ ಕೇಳ್ತೀವಿ, ಅದಕ್ಕಿಂತ ಜಾಸ್ತಿ ಕೇಳಲ್ಲ ಅಂತ. ಸೊ ಇಷ್ಟು ಸಿಲೆಬಸ್ ನೀವು ಕವರ್ ಮಾಡಬೇಕಾಗುತ್ತೆ. ಸಿಲೆಬಸ್ಸಲ್ಲಿ ನೀವು ಕವರ್ ಮಾಡೋಕ್ಕೆ ಇಷ್ಟೊಂದು ನಿಮಗೆ ಟೈಮ್ ಇಲ್ಲ, ನಾನು ಹೇಳಿದ್ದೀನಿ. ಇದರಲ್ಲಿ ನೀವು ಪಾಲಿಟಿ ಮಾಡಿ, EVS ಮಾಡಿ, ಮತ್ತಂದರೆ ಇನ್ನೊಂದು ಯಾವುದದು ಪಾಲಿಟಿ, EVS, ಎಕನಾಮಿ ಮಾಡಿ. ಎಕಾನಮಿಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಆಗಿ ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾ, ಸಾಮಾಜಿಕ ಬದಲಾವಣೆಗಳು, ಇವು 4 ನಿಮ್ಗಾಗುತ್ತೆ ಎಕನಾಮಿಲಿ. ಪಾಲಿಟಿಯಲ್ಲಿ ಅಂತೂ ಫಸ್ಟ್ ಪೇಪರಲ್ಲಿ ನಿಮಗೆ ಕವರ್ ಆಗುತ್ತೆ. EVS ಅಲ್ಲಿ ಈ ಎಲ್ಲ ಟಾಪಿಕ್ಗಳು ಇಲ್ಲಿ ಕವರ್ ಆಗುತ್ತೆ. EVS ಅಲ್ಲಿ ವಿಜ್ಞಾನ, ಜೈವಿಕ ವೈವಿಧ್ಯತೆ, ಹವಾಮಾನದ ಬದಲಾವಣೆ ಇವೆಲ್ಲ EVS ಅಲ್ಲಿ ಆಗುತ್ತೆ. 3-4 ಟಾಪಿಕ್ ಇಲ್ಲಿ EVS ಅಲ್ಲಿ ಆಗುತ್ತೆ.
ನೀವು ಇಂಟರ್ನ್ಯಾಷನಲ್ ಅಫೇರ್ಸು ಸ್ವಲ್ಪ ಟೈಮ್ ಸಿಗ್ತದೆ ನೋಡ್ಬೋದು. ಕರೆಂಟ್ ಅಫೇರ್ಸ್ ನೀವು ಮುಂಚೆಯಿಂದ ಡೈಲಿ ಏನು ಪೇಪರ್ ಕಟಿಂಗ್ ಅದೆಲ್ಲ ಮಾಡ್ತಾ ಇದ್ರೆ ಒಳ್ಳೆಯದು. ಇಲ್ಲಾಂದರೆ ನೀವು ಈ ಮ್ಯಾರಥಾನ್ ಕ್ಲಾಸಸ್ ಇರುತ್ತೆ ಯೂಟ್ಯೂಬಲ್ಲೆಲ್ಲ ನೀವು ನೋಡಿಕೊಂಡು, ಈಗ ನೀವು ಮ್ಯಾಗ್ಝಿನ್ ತೊಗೊಂಡು ಓದಿದ್ರೆ ಒಂದು ಮ್ಯಾಗ್ಝಿನ್ 3 ದಿವಸ 4 ದಿವಸ, ಅದು ಒನ್ ಟೈಮ್ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ, 3-4 ಟೈಮ್ ಓದಿದ್ರೆ ಮಾತ್ರ ಅದು ನೆನಪುಳಿಯೋಕ್ಕೆ ಸಾಧ್ಯ. ಸೊ ಅಷ್ಟೊಂದು ಟೈಮ್ ಇಲ್ಲ ಈಗ. ಸೊ ಹಾಗಾಗಿ ಇದು ಮಾಡೋಕ್ಕಾಗಲ್ಲ. ಇತಿಹಾಸದಲ್ಲಿ ನೀವು ಪಾಲಾಕ್ಷ ಅವರ ಒಂದು ಬುಕ್ ಇದೆ, ಪಾಲಾಕ್ಷ ಅವ್ರ ಬುಕ್ಕು ಚೆನ್ನಾಗಿದೆ ಅದು. ಸೊ ಅದರಲ್ಲಿ ಕರ್ನಾಟಕ ಇತಿಹಾಸ ಇದೆ, ಮತ್ತು ಈ ಕಮಿಷನರ್ ಆಳ್ವಿಕೆ ಮೈಸೂರಲ್ಲಿ ಅಲ್ಲೇ ಕ್ವಶನ್ಸ್ ಜಾಸ್ತಿ ರೈಸ್ ಆಗೋದು. ಮತ್ತು ಈ ಕೊನೆಯ ರಾಜ ಮೊದಲ ರಾಜ ಆಗಿರ್ಬೋದು, ಮತ್ತು ಯಾವ ಕವಿ ಯಾವ ಸಂಸ್ಥಾನದಲ್ಲಿ ಇದ್ದ ಅನ್ನೋದು ಕೆಲವೊಂದು ಇಂಪಾರ್ಟೆನ್ಸ್ ಇರುತ್ತೆ. ಅಂಥವುಗಳನ್ನು ನೀವು ಸೈಡಾಗಿ ನೋಟ್ ಮಾಡಿಕೊಂಡು ಸುಮಾರು ಒಂದು 25 ಕವಿಗಳಾಗ್ಬೋದು, ಒಂದು 10 ಇಂಪಾರ್ಟೆಂಟ್ ರಾಜಮನೆತನಗಳು, ಮುಂಚೆ ಯಾರು, ಕೊನೆಯವರು ಯಾರು, ಮೊದಲನೆಯವರು ಯಾರು, ಸ್ಥಾಪಿಸಿದವರು ಯಾರು, ಕೊನೆಯವರು ಯಾರು, ಯುದ್ಧಗಳು ಯಾವುದೂ ಕೇಳಲ್ಲ. ಕೇಳಿದ್ರು ಒಂದು 10 ಯುದ್ಧಗಳು ಬರ್ಬೋದು, ನಮಗೆ ಮ್ಯಾಕ್ಸಿಮಮ್ 10 ಯುದ್ಧಕ್ಕಿಂತ ಜಾಸ್ತಿ ಬರಲ್ಲ, ಹೌದಾ? ಎಲ್ಲ ಪ್ರತಿಯೊಂದು ಯುದ್ಧನೂ ಕೇಳಲ್ಲ. ಇಂಪಾರ್ಟೆಂಟ್ ಇರೋದು ಕೆಲವೊಂದು ನಿರ್ಣಾಯಕ ಯುದ್ಧಗಳಿರ್ತವೆ, ಅಂಥವುಗಳನ್ನು ಕೇಳ್ತಾರೆ. ಆಂಗ್ಲೋ ಮೈಸೂರು ಯುದ್ಧ ಆಗಿರ್ಬೋದು, ಸೊ ರಕ್ಕಸದಂಗಡಿ ಯುದ್ಧ ಆಗಿರ್ಬೋದು, 70 ಸಿಂಧಿಗೆ ಯುದ್ಧ ಆಗಿರ್ಬೋದು. ಸೊ ಅಂಥವುಗಳನ್ನು ಕೇಳ್ತಾರೆ. ಸೊ ಭಾಳ ಅಂದರೆ ಭಾಳ ಕಡಿಮೆ ಇದೆ, ಅಪ್ಲೈಡ್ ಬರುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಒಂದನ್ನೇ ಹಿಟ್ ಕ್ವಶನ್ಸ್ ಬರಲ್ಲ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ಓದಬೇಕಾಗುತ್ತೆ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡೋಣ. ನಾನು ಈ ಎಕನಾಮಿ, ಪಾಲಿಟಿ ಮತ್ತು EVS ಮುಗಿದ ಮೇಲೆ ಹಿಸ್ಟ್ರಿನ ಮತ್ತು ಜಿಯೋಗ್ರಫಿನ ಮಾಡೋ ಪ್ರಯತ್ನಗಳು ಮಾಡೋಣ. ಸೊ ಇದೇ ಥರ ಫಾಲೋ ಮಾಡ್ತಾ ಇರಿ ನನಗೆ. ನಿಮಗೆ ವಿಡಿಯೋಗಳು ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದು ನನಗೆ ಪ್ರೋತ್ಸಾಹ ಕೊಡುತ್ತೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ. ಇಲ್ಲಾಂದರೆ ನಾವು ಇಷ್ಟೆಲ್ಲ ಹುಡುಕಿ ಮಾಡಿ ಯಾವುದು ಅಂದರೆ ಒಂದು ಮೋಟಿವ್ ಇರಲ್ಲ. ಸೊ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಒಂದು ಪಾಲಿಟಿ ಟಾಪಿಕ್ನ ತಗೊಂಡು ಪಾಲಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲಿಟಿಯಲ್ಲಿ ಸಿರೀಸ್ ಆಗುತ್ತೆ, ಒಂದು 8 ಅಥವಾ 10 ವಿಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೆಂದಿ ಆದರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಾಗಾಗಿ ಶಾರ್ಟ್ ವಿಡಿಯೋಸ್ಗಳನ್ನ ಕಂಪ್ನಿ ಆ್ಯಕ್ಟ್ ಆಗಿರ್ಬೋದು, ಈಗ ಪ್ರಿನ್ಸ್ ಆ್ಯಕ್ಟ್, ಕ್ರೌನ್ ಆ್ಯಕ್ಟ್, ಕಂಪ್ನಿ ರೂಲ್, ಕ್ರೌನ್ ರೂಲ್, ಮತ್ತು ಸಂವಿಧಾನ ಸಮಿತಿಗಳು, ಸಂವಿಧಾನ ರಚನೆಯೇ ಆಗಿ ನಮಗೆ 1950 ಅಪ್ಲೈ ಆಗೋವರೆಗೂ ಸುಮಾರು ಒಂದು 3-4 ಪಾರ್ಟ್ಗಳನ್ನ ಮಾಡ್ತೀನಿ. 1935 ಆ್ಯಕ್ಟ್ ದೊಡ್ಡ ಆ್ಯಕ್ಟ್, ಅದು ಅಲ್ಲಿಂದನೇ ಕ್ವಶನ್ಸ್ ರೈಸ್ ಆಗೋದು. ಸೊ ಹಾಗಾಗಿ ಅಲ್ಲಿವರೆಗೂ ಒಂದು 3-4 ವಿಡಿಯೋ ಮಾಡ್ತೀನಿ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಇದೆ, ಕಾನ್ಸ್ಟಿಟ್ಯೂಷನ್ಗೆ ಒಂದು 100 ಆ್ಯಕ್ಟ್ಗಳದ್ದು ಪ್ರಮುಖವಾಗಿ ಒಂದು 4 ಪಾರ್ಟ್ಸ್ ಮಾಡಿದ್ರೆ ನಮಗೆ ಅಲ್ಲಿಗೆ ಕವರ್ ಆಗುತ್ತೆ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ನಾನು PDF ಇದರಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸ್ಟಡಿ ಮಾಡಬೇಕಾದ್ರೆ ದಯವಿಟ್ಟು ಈ ಟಾಪಿಕ್ಗಳನ್ನು ನೋಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಟೇಬಲ್ಗೆ ಸ್ಟಿಕ್ ಮಾಡಿ. ಈ ಒಂದು ಸಿಲೆಬಸ್ ಪ್ರಕಾರ ನೀವು ಸ್ಟಡಿ ಮಾಡೋದು ಅತ್ಯುತ್ತಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ.